ಏಮ್ಸ್ ಕಿಚನ್ಗೆ ಸ್ವಾಗತ. ಇವತ್ತು ತುಂಬಾ ಸುಲಭವಾಗಿ ಹಾಗೆಯೇ ರಾಮನವಮಿ ಬರ್ತಾ ಇದೆ, ವಿಶೇಷವಾಗಿ ಮಾಡುವಂಥ ಕೋಸಂಬರಿ ಪಾನಕ ಮತ್ತು ಮಜ್ಜಿಗೆನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಪಾನಕವನ್ನು ಮಾಡ್ತಾಯಿದ್ದೀನಿ, ಬೆಲ್ಲದ ಪಾನಕ. ಬೆಲ್ಲವನ್ನು ಒಂದು ಬಟ್ಲಲ್ಲಿ ತಗೊಂಡ್ರೆ ನೀರನ್ನು ಅದೇ ಬಟ್ಲಲ್ಲಿ 3 ಬಟ್ಲಿನಷ್ಟು ತಗೊಂಡ್ರೆ ಪರ್ಫೆಕ್ಟಾಗಿ ಅಳತೆ ಕೂಡ ಸರಿ ಹೋಗುತ್ತೆ. ಬೆಲ್ಲವನ್ನು ಕೂಡ ಹಾಕಿದ್ದೀನಿ. ನಂತರ ಇಲ್ಲಿ ಒಣ ಶುಂಠಿನ ಪುಡಿ ಮಾಡಿ ಸೇರಿಸಿದ್ದೀನಿ. ಇಲ್ಲಿ ನಾನು ಒಂದು ಸ್ವಲ್ಪನೇ ಅಷ್ಟೇ, ಮತ್ತು ಏಲಕ್ಕಿ ಪುಡಿಯನ್ನು ಹಾಕ್ಕೊಂಡಿದ್ದೀನಿ, ಒಂದು 1/4 ಚಮಚದಷ್ಟು ಏಲಕ್ಕಿ ಪುಡಿ. ಇದಾದ ನಂತರ ಮೆಣಸಿನ ಪುಡಿ ಹಾಕಿದ್ದೀನಿ, ಇದು ಕೂಡ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಅಷ್ಟೇ. ಒಂದು 1/4 ಚಮಚದಷ್ಟು ಮೆಣಸಿನ ಪುಡಿಯನ್ನು ಹಾಕಿದ್ದೀನಿ. ಒಂದು ಸಲ ಹಾಗೆಯೇ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ನಿಂಬೆಹಣ್ಣಿನ ರಸವನ್ನು ಸೇರಿಸ್ತಾ ಇದ್ದೀನಿ, ಒಂದು ಪೂರ್ತಿ ನಿಂಬೆಹಣ್ಣಿನ ರಸವನ್ನು ಹಿಂಡಿದ್ದೀನಿ. ಇದಾದ ನಂತರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಬಿಟ್ಬಿಡಿ. ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿರುತ್ತೆ. ಒಂದು ಅರ್ಧ ಗಂಟೆ ಆದ ನಂತರ ಈಗ ಕೋಸಂಬರಿ ಎಲ್ಲ ಮಾಡಿ ರೆಡಿಯಾಗಿರುತ್ತೆ. ನಮ್ಮದೆಲ್ಲ ಪ್ರಸಾದಗಳನ್ನು ಆದ ನಂತರ ಕೊನೆಯಲ್ಲಿ ಇದನ್ನು ಚೆನ್ನಾಗಿ ಸೋಸ್ಕೊಂಡು ನಾವು ಏನಿದ್ರು ನೈವೇದ್ಯಕ್ಕೆ ಅಂತ ಇಡ್ಬೋದು. ಸೋಸ್ಕೊಂಡಿದ ನಂತರ ತುಳಸಿ ಎಲೆನ ಹಾಕಿದರೆ ನಮಗೆ ಬೆಲ್ಲದ ಪಾನಕ ರೆಡಿಯಾಗುತ್ತೆ. ನಂತರ ಇನ್ನೊಂದು ಅಡುಗೆ ಕೋಸಂಬರಿ, ಹೆಸರುಬೇಳೆ ಕೋಸಂಬರಿ ಎಲ್ಲರೂ ಕೂಡ ಮಾಡ್ತೀವಿ. ಇದನ್ನು ಮಿಸ್ ಮಾಡದೇ ಇರೋ ರೀತಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಈಗ ಹೆಸರುಬೇಳೆ ನಾನು 1 ಅವರ್ ನೆನೆಸಿ ಇಟ್ಟಿದ್ದೀನಿ. 1 ಗಂಟೆ ನೆನೆಸಿದ್ರೆ ಸಾಕು, ತುಂಬ ಚೆನ್ನಾಗಿ ನೆಂದಿರುತ್ತೆ. ಚೆನ್ನಾಗಿ ನೆಂದಾದ ನಂತರ ನಾನಿಲ್ಲಿ ಕ್ಯಾರೆಟನ್ನು ತುರಿದು ಸೇರಿಸಿದ್ದೀನಿ. ಸೌತೆಕಾಯಿನೂ ಕೂಡ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ. ಇದಾದ ನಂತರ ಹಸಿರು ಮೆಣಸಿನಕಾಯಿ ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ, ಸ್ವಲ್ಪ ಕಡಿಮೆ ಬಳಸ್ಕೊಳ್ಳಿ. ಇದಾದ ನಂತರ ಹಸಿ ಕಾಯಿ ತುರಿಯನ್ನು ಹಾಕಿದ್ದೀನಿ. ನಂತರ ಮೆಣಸಿನ ಪುಡಿಯನ್ನು ಹಾಕ್ತಾಯಿದ್ದೀನಿ. ಮೆಣಸಿನ ಪುಡಿ ಹಾಕೋದ್ರಿಂದ ಹಸಿರು ಮೆಣಸಿನಕಾಯಿನ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಬಳಸ್ಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿ ಸೇರಿಸಿದ್ದೀನಿ. ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಗ್ಯಾಸ್ ಹಚ್ಚಿದ್ರೇ ಎಲ್ಲನೂ ಕೂಡ ನಾವು ಅಡುಗೆನ ಮಾಡ್ಕೋಬೋದು, ಬೇಗನೆ ಕೂಡ ಆಗೋಗುತ್ತೆ, ಗಡಿಬಿಡಿ ಅಂತ ಏನು ಅನಿಸೋದಿಲ್ಲ. ಈಗ ಕೋಸಂಬರಿ ಕೂಡ ರೆಡಿ ಆಯಿತು. ಈಗ ನೀರು ಮಜ್ಜಿಗೆನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಮೊಸರನ್ನು ತಗೊಂಡಿದ್ದೀನಿ. ನೀವು ಮಂತಿದ್ರೆ ನೀವು ಅದರಲ್ಲೂ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಮಿಕ್ಸಿ ಜಾರ್ಗೆ ಸೇರಿಸ್ತಾ ಇದ್ದೀನಿ. ಸೇರಿಸಿ ಸ್ವಲ್ಪ ನೀರನ್ನು ಹಾಕಿ 1-2 ಸುತ್ತು ರುಬ್ಕೊತಾ ಇದ್ದೀನಿ. ರುಬ್ಕೊಂಡ ನಂತರ ಒಂದು ಪಾತ್ರೆಗೆ ಸೇರಿಸ್ತಾ ಇದ್ದೀನಿ. ಹಾಗೆಯೇ ನೀರನ್ನು ಕೂಡ ಹಾಕ್ತಾ ಇದ್ದೀನಿ, ಯಾಕೆಂದರೆ ನೀರು ಮಜ್ಜಿಗೆ ತೆಳುವಾಗಿ ಇರಬೇಕಾಗಿರೋದ್ರಿಂದ ಸ್ವಲ್ಪ ನೀರನ್ನು ಕೂಡ ಸೇರಿಸಿದ್ದೀನಿ. ಇದಾದ ನಂತರ ಹಸಿರು ಮೆಣಸಿನಕಾಯಿ ತಗೊಂಡಿದ್ದೀನಿ, ಸ್ವಲ್ಪ ಶುಂಠಿಯನ್ನು ಕೂಡ ತಗೊಂಡಿದ್ದೀನಿ, 1 ಟೀ ಸ್ಪೂನಷ್ಟು ಜೀರಿಗೆಯನ್ನು ಕೂಡ ತಗೊಂಡಿದ್ದೀನಿ. ನಾನು ಇಷ್ಟನ್ನು ಕೂಡ ಹಾಕೋದಿಲ್ಲ, ಕೇವಲ 1 ಸ್ಪೂನ್ ಮಾತ್ರ ಹಾಕ್ತೀನಿ ಅಷ್ಟೇ. ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಇವಾಗ ಬೇಸಿಗೆ ಆಗಿರೋದ್ರಿಂದ ಉಪಯೋಗಕ್ಕೆ ಬರುತ್ತೆ ಅಂತ ಜಾಸ್ತಿ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟೇ. ನಾನಿಲ್ಲಿ ಕೇವಲ 1 ಸ್ಪೂನ್ ಮಾತ್ರ ಬಳಸಿದ್ದೀನಿ ಅಷ್ಟೇ. ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸಿದ್ದೀನಿ. ಉಪ್ಪಿಲ್ಲ ಅಂದರೂ ಕೂಡ ನಡೆಯುತ್ತೆ, ನಿಮಗೆ ಬೇಕು ಅಂದರೆ ಮಾತ್ರ ಸೇರಿಸ್ಕೊಳ್ಳಿ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ. ಕೊತ್ತಂಬರಿ ಸೊಪ್ಪು ಹಾಕೋಕ್ಕಿಂತ ಮುಂಚೆ ನೀವು ಸೋಸಿ ತಗೋಬೋದು. ಹಸಿರು ಮೆಣಸಿನಕಾಯಿದು ಬಾಯಿಗೆ ಸಿಗಬಾರ್ದು ಅನ್ನೋದಾದರೆ ನೀವು ಸೋಸಿ ಕೂಡ ತಗೋಬೋದು. ಹಾಗೆ ಇರಲಿ ಅಂದರೂ ಕೂಡ ನಡೆಯುತ್ತೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ನೀರು ಮಜ್ಜಿಗೆ ಅನ್ನೋದು ರೆಡಿ ಆಯಿತು. ರಾಮನವಮಿಲಿ ಮಾಡುವಂಥ ಈ 3 ತರಹದ ಅಡುಗೆಗಳು ನಿಮಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.